ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು 5 ರೀತಿಯ ಬೇಬಿ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ಎಲ್ಲ ಬೇಬಿ ಕುಚ್ಚುಗಳಿಗೂ ಡಬಲ್ ಕಲರ್ ಬರುತ್ತೆ. ಆ ಥರ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಡಿಫ್ರೆಂಟಾಗಿ ಮಾಡಿಕೊಳ್ಳುವಂತಹ ಡಿಸೈನು, ಎಲ್ಲರೂ ಕೂಡ ಇಷ್ಟಪಟ್ಟು ಹಾಕಿಸಿಕೊಳ್ಳುವಂತಹ ಡಿಸೈನು. ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ 120 ಇರುವಂತಹ ಈ ಥರ ಕುಚ್ಚುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮುಂದುಗಡೆ ಈ ಥರ ಚೂಪಾಗಿ ಮಾಡಿ ಇಟ್ಕೊಂಡಿದ್ದೀನಿ ಗಮ್ ಹಚ್ಚಿ. ಇದು ಕಂಪ್ಲೀಟಾಗಿ ಒಣಗಿದ ಮೇಲೆ ಗಟ್ಟಿ ಆಗುತ್ತೆ. ಆವಾಗ ನಾವು ಇದನ್ನು ಯೂಸ್ ಮಾಡಿಕೊಂಡಾಗ ನಮಗೆ ಇಲ್ಲಿ ಹೋಲ್ ಮಾಡ್ಕೋತೀವಲ್ಲ, ಅಲ್ಲಿ ಸಲೀಸಾಗಿ ಬರುತ್ತೆ ಈಸಿಯಾಗಿ ನಮಗೆ. ಇದು ಒಂದು ಸೈಡ್ 120 ಇದೆ. ಇದನ್ನು ನಾವು ಕುಚ್ಚು ಹಾಕ್ಕೊಂಡಾಗ ಡಬಲ್ ಮಾಡ್ಕೋತೀವಲ್ಲ, ಆವಾಗ 240 ಆಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ನೋಡ್ತಾ ಇರ್ಬೋದು, ನಾನಿಲ್ಲಿ ನೀಟಾಗಿ ಸ್ಟ್ರೈಟ್ನರ್ನಿಂದ ಸ್ಟ್ರೈಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಸ್ಟ್ರೈಟ್ನರ್ ಇಲ್ಲ ಅಂದರೆ ಐರನ್ ಬಾಕ್ಸಿಂದ ಕೂಡ ಐರನ್ ಮಾಡ್ಕೋಬೋದು. ನಾನಿಲ್ಲಿ ಎಲ್ಲ ಕುಚ್ಚುಗಳನ್ನು ಒಂದೊಂದೇ ತೋರಿಸ್ತಾ ಇದ್ದೀನಿ. ಜಾಸ್ತಿ ತೋರಿಸಿದ್ರೆ ವಿಡಿಯೋ ಲೆಂದಿ ಆಗುತ್ತೆ, ಅದಕ್ಕೋಸ್ಕರ ಒಂದೊಂದೇ ಮಾಡಿ ತೋರಿಸ್ತಾ ಇದ್ದೀನಿ. ಅದು ನಿಮಗೆ ಒಂದು ಕುಚ್ಚಾದ್ಮೇಲೆ ಗ್ಯಾಪ್ ಎಷ್ಟು ಬೇಕೋ ಆ ಥರ ನೀವು ಸೀರೆಗೆ ನೋಡಿ ಮಾಡ್ಕೋಬೋದು. ಓಕೆ ನೋಡಿ, ಮೊದಲು ಈ ಥರ ಕ್ರೋಶಾ ನೀಡಲ್ನಿಂದ ಹೋಲನ್ನು ಮಾಡ್ಕೋತೀನಿ. ಈ ಕುಚ್ಚನ್ನು ಇದ್ರ ಒಳಗಡೆಯಿಂದ ಈ ಥರ ತಗೊಂಡು ಬರಬೇಕು. ಮತ್ತೆ ಪಕ್ಕದಲ್ಲೇ ಇನ್ನೊಂದು ಹೋಲ್ ಮಾಡ್ಕೋತೀನಿ ಇಲ್ಲೇ. ಈಗ ಇನ್ನೊಂದು ಕಲರ್ ಇದೆಯಲ್ಲ, ಅದನ್ನು ಕೂಡ ಸೇಮ್ ಇದೇ ಥರ ತಗೊಂಡು ಬರ್ತೀನಿ. ಎರಡೂ ಕುಚ್ಚನ್ನು ಈ ಥರ ತಗೊಂಡು ಬನ್ನಿ. ನೀಟಾಗಿ ನೋಡ್ಕೊಳ್ಳಿ. ನೋಡಿ, ಈ ಥರ ಬರಬೇಕು. ಇವಾಗ ಈ ಎರಡು ಕುಚ್ಚಿಂದ ನಾನು ರಿಂಗ್ ಬೀಡನ್ನು ಹಾಕ್ತಾ ಇದ್ದೀನಿ ಇದರ ಒಳಗಡೆಗೆ. ಇದರ ಒಳಗಡೆಗೆ ರಿಂಗ್ ಬೀಡನ್ನು ಹಾಕ್ತಾ ಇದ್ದೀನಿ. ನೀಟಾಗಿ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ರಿಂಗ್ ಬೀಡ್ ಹಾಕಿದ ಮೇಲೆ ಈಗ ನೋಡಿ, ಒಂದು ನಾರ್ಮಲ್ ನೀಡಲ್ಗೆ ಒಂದು 2 ಎಳೆ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಿ. ಇದನ್ನು ಈ ಥರ ಬ್ಯಾಕ್ ಸೈಡಿಂದ ಮುಂದ್ಗಡೆ ತರಬೇಕು. ಸ್ವಲ್ಪ ಜರಿ ಥ್ರೆಡನ್ನು ಇಲ್ಲಿ ಬ್ಯಾಕ್ ಸೈಡಲ್ಲಿ ಉಳಿಸ್ಕೋಬೇಕು, ಪೂರ್ತಿಯಾಗಿ ತಗೋಬಾರ್ದು. ಇವಾಗ ಈ ಥರ ಇಲ್ಲಿ ಒಂದು ಲಾಕ್ ಮಾಡ್ಕೋತೀನಿ. ನೀವು ನಾರ್ಮಲ್ಲಾಗಿ ಯಾವ ಥರ ಜರಿ ಥ್ರೆಡ್ಡಿಂದ ಕುಚ್ಚು ಕಟ್ತೀರೋ ಆ ಥರ ಕಟ್ಕೊಳ್ಳಿ. ಇವಾಗ ಇದಕ್ಕೆ ನಾನು ಒಂದು 3 mm ಇರೋ ಚಿಕ್ಕ ಬೀಡನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈ ಬೀಡನ್ನು ಹಾಕಿ ಮತ್ತೆ ಈ ಥರ ಸುತ್ಕೋಬೇಕು ಜರಿ ಥ್ರೆಡ್ಡಿಂದ. ಸುತ್ತಕೊಂಡು ಬ್ಯಾಕ್ ಸೈಡಿಂದ ಈ ಥರ ನೀಡಲನ್ನು ಚುಚ್ಕೊಂಡು ಕೆಳಗಡೆ ತಂದು ಜರಿ ಥ್ರೆಡನ್ನು ಸ್ವಲ್ಪ ಬಿಟ್ಕೊಂಡು, ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕಾಗುತ್ತೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇಷ್ಟೇ ಅಂತಿಲ್ಲ, ನಿಮ್ಗೆ ಎಷ್ಟು ಉದ್ದ ಬೇಕಾಗುತ್ತೋ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಓಕೆ ನೋಡಿ, ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈಗ ಈ ರಿಂಗ್ ಬೀಡನ್ನು ಈ ಥರ ಮಾಡ್ಕೋತೀನಿ ಮುಂದ್ಗಡೆ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು. ಎಲ್ರಿಗೂ ಇಷ್ಟ ಆಗುತ್ತೆ. ಈ ಥರ ನೀವು ಸೀರೆ ಪೂರ್ತಿ ಮಾಡಿಕೊಡಿ. 1 ಇಂಚ್ ಅಥವಾ 1 ಇಂಚ್ಗಿಂತ ಸ್ವಲ್ಪ ಕಡಿಮೆ ಒಳಗಡೆ ಮಾಡಿಕೊಡಿ. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಇದಕ್ಕೆ ಒಂದು 350 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ, ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಈಗ ನೆಕ್ಸ್ಟ್ ಡಿಸೈನನ್ನು ಮತ್ತೆ ಕಂಟಿನ್ಯೂ ಆಗಿ ತೋರಿಸ್ತೀನಿ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಈಗ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಪಕ್ಕದಲ್ಲೇ ಕ್ರೋಶಾ ನೀಡಲ್ನಿಂದ ಹೋಲ್ ಮಾಡ್ಕೊತಿದ್ದೀನಿ. ಇವಾಗ ಈ ರೆಡಿ ಇರೋ ಕುಚ್ಚನ್ನು ಈ ಥರ ತಗೊಂಡು ಬರ್ರಿ ಕೆಳಗಡೆಯಿಂದ. ಇದಕ್ಕೆ ನಾನು ಒಂದು ಆರ್ಟ್ ಶೇಪ್ ಇರೋ ಬೀಡನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಈ ಬೀಡು ಈ ಥರ ಉಲ್ಟಾ ಇಟ್ಕೋಬೇಕಾಗತ್ತೆ. ಈ ಕುಚ್ಚನ್ನು ಮಾಡ್ಕೊಳ್ಳುವಾಗ ಕುಚ್ಚು ಸ್ವಲ್ಪ ಉದ್ದ ಬೇಕಾಗುತ್ತೆ ನಮಗೆ. ಈಗ ಜರಿ ಥ್ರೆಡ್ಡಿಂದ ಮೊದಲು ಕುಚ್ಚನ್ನು ಕಟ್ಕೋಬೇಕು. ಜರಿ ಥ್ರೆಡ್ ಸ್ವಲ್ಪ ಈ ಥರ ಬ್ಯಾಕ್ ಸೈಡಲ್ಲಿ ಬಿಟ್ಕೊಳ್ಳಿ, ಪೂರ್ತಿಯಾಗಿ ಮೇಲ್ಗಡೆ ತಗೋಬಾರ್ದು. ಹೂ ಕಟ್ತೀವಲ್ಲ ಆ ಥರ ಒಂದು ಲಾಕ್ ಮಾಡ್ಕೋತೀನಿ. ಈ ಥರ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ
ಒಂದು 3ರಿಂದ 4 ಸಲ ಜರಿ ಥ್ರೆಡನ್ನು ಸುತ್ಕೋಬೇಕು. ಈ ಥರ ಸುತ್ಕೊಂಡ್ಮೇಲೆ ಬ್ಯಾಕ್ ಸೈಡಿಂದ ಈ ಥರ ನೀಡಲನ್ನು ಚುಚ್ಚಿ ಕೆಳಗಡೆ ತರಬೇಕು. ಈ 5 ಡಿಸೈನ್ಗಳಿಗೂ ಡಬಲ್ ಕಲರ್ ಬರುತ್ತೆ ಫ್ರೆಂಡ್ಸ್ ಡಿಸೈನ್ ಇಲ್ಲಿ. ಈಗ ಈ ಕುಚ್ಚನ್ನು ಕಟ್ ಮಾಡ್ಕೋತೀನಿ. ಕುಚ್ಚು ಸ್ವಲ್ಪ 1.5 ಇಂಚಷ್ಟು ಉದ್ದ ಬಿಟ್ಕೊಂಡಿದ್ದೀನಿ. ಅಂದಾಜು ಮೇಲೆ ನೋಡಿ ತಗೊಳ್ಳಿ. ಆದರೆ ಒಂದು ಕುಚ್ಚು ಎಷ್ಟು ಉದ್ದ ಬಿಟ್ಕೊಂಡಿರ್ತಾರೋ ಸೀರೆ ಪೂರ್ತಿ ಅಷ್ಟೇ ಉದ್ದ ಬಿಟ್ಕೋಬೇಕಾಗತ್ತೆ. ಈಗ ನೆಕ್ಸ್ಟ್ ನೋಡಿ, ಇದು ಈ ಥರ ಬಂದಿದೆಯಲ್ಲ, ಈ ಕೆಳಗಡೆ ಪಾರ್ಟ್ಗೆ ಈ ಕುಚ್ಚನ್ನು ಹಾಕ್ತಾ ಇದ್ದೀನಿ. ಇದನ್ನು ಹಾಕಿ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಮತ್ತೆ ಇವಾಗ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಹಾಕ್ಕೋಬೇಕು. ಜರಿ ಥ್ರೆಡ್ ಪೂರ್ತಿಯಾಗಿ ಎಳ್ಕೊಬೇಡಿ, ಬಿಚ್ಚೋಗ್ಬಿಡುತ್ತೆ. ಇಲ್ಲ ಅಂದರೆ ಮೊದಲು ಒಂದು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಒಂದು 3ರಿಂದ 4 ಸಲ ಜರಿ ಥ್ರೆಡನ್ನು ಈ ಕುಚ್ಚಿಗೆ ಸುತ್ತಕೊಂಡು ಅದಾದಮೇಲೆ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೋತೀನಿ. ಈ ಥರ ಮೇಲ್ಗಡೆಯಿಂದ ನೀಡಲನ್ನು ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಇವಾಗ ಇದು ಕರೆಕ್ಟಾಗಿ ಮಿಡಲ್ನಲ್ಲಿ ಬರೋ ಥರ ನೀಟಾಗಿ ನೋಡಿ ಅಡ್ಜಸ್ಟ್ ಮಾಡ್ಕೋಬೇಕು. ಕೆಳಗಡೆ ಕುಚ್ಚಿದೆಯಲ್ಲ ಅದರ ಲೆಂತ್ಗೆ ಇದನ್ನು ಕೂಡ ಕಟ್ ಮಾಡ್ಕೋಬೇಕು. ಈ ಥರ ಕಾಣಿಸುತ್ತೆ ಕುಚ್ಚು. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಇದಕ್ಕೆ ಒಂದು 350 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಕ್ರೋಶ ನೀಡಲಿಂದ ಹೋಲ್ ಮಾಡ್ಕೋತೀನಿ. ನೆಕ್ಸ್ಟ್ ಇಲ್ಲಿ ಈ ರೆಡಿ ಇರೋ ಕುಚ್ಚನ್ನು ಈ ಥರ ತಗೊಂಡು ಬರ್ತೀನಿ. ಇದಕ್ಕೆ ಒಂದು ರಿಂಗ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಇಲ್ಲಿ ಕೂಡ ಕುಚ್ಚಷ್ಟೇ ಸ್ವಲ್ಪ ಉದ್ದ ತಗೋತೀನಿ, ಜಾಸ್ತಿ ಇಲ್ಲ. 1.5 ಇಂಚಷ್ಟೇನಿಲ್ಲ, ಒಂದು ಮೀಡಿಯಮ್ ಲೆಂತಲ್ಲಿ ತಗೊಳ್ಳಿ. ಒಂದು ಜಾಸ್ತಿ ಬೇಕಿದ್ರೆ ಉದ್ದ ಕೂಡ ತಗೋಬೋದು, ಇಷ್ಟೇ ಅಂತೇನಿಲ್ಲ. ಇದಕ್ಕೆ ಈಗ ಈ ನೀಡಲನ್ನು ಈ ಥರ ತರ್ತೀನಿ. ಜರಿ ಥ್ರೆಡನ್ನು ಸುತ್ಕೊಂಡಿದ್ದೀನಲ್ಲ, ಪೋಣಿಸ್ಕೊಂಡಿರೋ ನೀಡಲ್ಲು. ಇವಾಗ ಕುಚ್ಚನ್ನು ಕಟ್ಕೊಂಡು ಬಿಡೋಣ. ಮೊದಲು ಇದಕ್ಕೆ ಜರಿ ಥ್ರೆಡ್ಡಿಂದ ಒಂದು 3ರಿಂದ 4 ಸಲ ಸುತ್ಕೋತೀನಿ. ಅದಾದಮೇಲೆ ಬ್ಯಾಕ್ ಸೈಡಿಂದ ಈ ಥರ ನೀಡಲನ್ನು ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಈಗ ಇದು ಎಷ್ಟು ಉದ್ದ ಬೇಕು ನೋಡಿಕೊಂಡು ಸಮವಾಗಿ ತಗೊಂಡು ಕಟ್ ಮಾಡ್ಕೋಬೇಕು. ಇದೇ ಕುಚ್ಚಿಗೆ ಇವಾಗ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಪಾರ್ಟಿಗೆ ಇನ್ನೊಂದು ಕಲರ್ ಕುಚ್ಚನ್ನು ಹಾಕ್ತಾ ಇದ್ದೀನಿ. ಇದನ್ನು ಈ ಥರ ಕರೆಕ್ಟಾಗಿ ಮಿಡಲ್ನಲ್ಲಿ ಬರೋ ಥರ ನೋಡ್ಕೊಂಡಿಟ್ಕೊಳ್ಳಿ. ಇದಕ್ಕೆ ಇವಾಗ ಈ ಥರ ನೀಡಲನ್ನು ಹಾಕಿ ಕುಚ್ಚನ್ನು ಕಟ್ಕೋಬೇಕು. ಮೊದಲು ಹೂ ಕಟ್ತೀವಲ್ಲ ಆ ಥರ ಒಂದು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಇದಕ್ಕೆ ಒಂದು ಲೀಫ್ ಬೀಡನ್ನು ಆ್ಯಡ್ ಮಾಡ್ತಿದ್ದೀನಿ. ಲೀಫ್ ಬೀಡು ಕರೆಕ್ಟಾಗಿ ಮಿಡಲ್ನಲ್ಲಿ ಬರಲಿ ಆ ಥರ ನೋಡಿಕೊಂಡು ಮಾಡ್ಕೋಬೇಕು. ಲೀಫ್ ಬೀಡು ಕರೆಕ್ಟಾಗಿ ಇಟ್ಕೊಂಡು ಇವಾಗ ಜರಿ ಥ್ರೆಡನ್ನು ಸುತ್ಕೋಬೇಕು. ಮಿಡಲ್ನಲ್ಲಿ ಬರೋ ಥರ ತಗೊಂಡು ಈಗ ಬ್ಯಾಕ್ ಸೈಡಿಂದ ಈ ಥರ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಈಗ ಈ ಕೆಳಗಡೆ ಇರೋ ಕುಚ್ಚು ಎಷ್ಟಿದೆಯೋ ಇದನ್ನು ಕೂಡ ಅಷ್ಟೇ ಲೆಂತ್ಗೆ ಕಟ್ ಮಾಡ್ಕೋತೀನಿ. ನೋಡಿ ಈ ಥರ ಕುಚ್ಚು ರೆಡಿ ಆಯಿತು. ಇದಕ್ಕೆ ಒಂದು 350 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ, ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೋತೀನಿ. ನೆಕ್ಸ್ಟ್ ಡಿಸೈನನ್ನು ತೋರಿಸ್ತೀನಿ. ಇದಕ್ಕೂ ಕೂಡ ಮತ್ತೆ ಒಂದು ಬೆರಳಷ್ಟು ಡಿಸ್ಟೆನ್ಸ್ ತಗೋತೀನಿ. ಈ ಥರ ತಗೊಂಡು ಕ್ರೋಶ ನೀಡಲ್ನಿಂದ ಹೋಲನ್ನು ಮಾಡ್ಕೋತೀನಿ ಮೊದಲು. ಈಗ 127 ಇರೋ ಈ ಕುಚ್ಚನ್ನು ಈ ಥರ ತಗೊಂಡು ಬರ್ತೀನಿ ಮೊದಲು. ಇವಾಗ ನೆಕ್ಸ್ಟ್ ಇದು ನೋಡಿ 50 ಇದೆ. ಇದನ್ನು ಇದರ ಮೇಲ್ಗಡೆಯಿಂದ ಕರೆಕ್ಟಾಗಿ ಮಿಡಲ್ನಲ್ಲಿ ತರ್ತೀನಿ ಈ ಕುಚ್ಚನ್ನು.
ಈ ಯೆಲ್ಲೋ ಕಲರ್ ಇದೆಯಲ್ಲ ಅದರ ಮೇಲ್ಗಡೆ ಕರೆಕ್ಟಾಗಿ ಮಿಡಲ್ನಲ್ಲಿ ಬರಬೇಕು. ಈ ಥರ ಕರೆಕ್ಟಾಗಿ ಮಿಡಲ್ನಲ್ಲಿ ಬರುತ್ತೆ. ಇವಾಗ ಇದಕ್ಕೆ ಕುಚ್ಚನ್ನು ಕಟ್ಕೋಬೇಕು. ಇಲ್ಲಿ ಬೇಕಿದ್ದರೆ ಬೀಡ್ ಆ್ಯಡ್ ಮಾಡ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನು ಬೀಡ್ ಹಾಕಲ್ಲ, ಹಾಗೆ ಕುಚ್ಚನ್ನು ಕಟ್ಕೋತೀನಿ. ಈ ಥರ ಸೀರೆ ಪೂರ್ತಿ ಪಲ್ಲು ಮತ್ತು ಬಾಡಿ ಕಲರ್ ಥ್ರೆಡನ್ನು ಕಲರ್ ಕಾಂಬಿನೇಷನ್ ಮಾಡಿಕೊಂಡು ಕುಚ್ಚನ್ನು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ಯೆಲ್ಲೋ ಕಲರು 120 ಎಳೆ ಇದೆ, ಬ್ಲೂ ಕಲರ್ ಥ್ರೆಡ್ ಬಂದು 50 ಎಳೆ ಇದೆ. ಟೋಟಲ್ 170 ಎಳೆ ಆಗುತ್ತೆ. ಇವಾಗ ಇದನ್ನು ಸಮವಾಗಿ ತಗೊಂಡು 1 ಇಂಚಷ್ಟು ಉದ್ದ ನೋಡಿಕೊಂಡು ಕಟ್ ಮಾಡ್ಕೊತಿದ್ದೀನಿ. ಅಂದಾಜು ಮೇಲೆ ಗೊತ್ತಾಗುತ್ತಲ್ಲ, 1 ಇಂಚು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಕುಚ್ಚು. ಇದಕ್ಕೆ 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ನೆಕ್ಸ್ಟು 5th ಡಿಸೈನ್ಗೆ ಲಾಸ್ಟ್ ಡಿಸೈನ್. ಇದಕ್ಕೂ ಕೂಡ ಈ ಥರ ಕ್ರೋಶಾ ನೀಡಲ್ನಿಂದ ಹೋಲ್ ಮಾಡ್ಕೋತೀನಿ. ಮೊದಲು ಈ ರೆಡಿ ಇರೋ ಕುಚ್ಚನ್ನು ಈ ಥರ ತಗೊಂಡು ಬನ್ನಿ. ಇವಾಗ ಕರೆಕ್ಟಾಗಿ ಮತ್ತೆ ಮೇಲ್ಗಡೆ ಮಿಡಲ್ನಲ್ಲಿ 50 ಎಳೆ ಇರೋ ಕುಚ್ಚನ್ನು ತರ್ತೀನಿ. ಸೇಮ್ ಇದೇ ಥರ ಡಿಫ್ರೆಂಟ್ ಆಗಿದೆ ಸ್ವಲ್ಪ ಡಿಸೈನು. ಈ ಕುಚ್ಚನ್ನು ಇದೇ ಪ್ಲೇಸಲ್ಲಿ ಮೇಲ್ಗಡೆಯಿಂದ ತರಬೇಕು. ಈ ಥರ ಇದನ್ನು ಇಲ್ಲಿ ಮೇಲ್ಗಡೆಯಿಂದ ಈ ಥರ ತರ್ತೀನಿ. ಇವಾಗ ಇದಕ್ಕೆ ಈ ಥರ ಒಂದು ರೌಂಡ್ ಶೇಪ್ ಇರೋ ಫ್ಲವರ್ ಬೀಡನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋತೀನಿ. ಈಗ ಜರಿ ಥ್ರೆಡ್ಡನ್ನು ಸುತ್ತುತ್ತಾ ಬನ್ನಿ. ಒಂದು 3ರಿಂದ 4 ಸಲ ಸುತ್ಕೊಂಡ್ಮೇಲೆ ಸ್ವಲ್ಪ 1-2 ಪಾಯಿಂಟ್ ಅಷ್ಟು ಗ್ಯಾಪ್ ತಗೊಂಡು ಕೆಳಗಡೆ ಚುಚ್ಕೊಳ್ಳಿ ನೀಡಲ್ಲು. ಇಲ್ಲಿಂದ ಒಂದು ಲಾಕ್ ಮಾಡ್ಕೊಳ್ಳಿ ಇಲ್ಲಿಗೆ, ಈ ಥರ. ಇಲ್ಲೂ ಕೂಡ ಮತ್ತೆ ಈ ಥರ ಸುತ್ಕೋಬೇಕು. ನೆಕ್ಸ್ಟ್ ಮತ್ತೆ ಸೇಮ್, ಮತ್ತು ನೆಕ್ಸ್ಟು ಸೇಮ್ ಇಲ್ಲಿ ಎಷ್ಟು ಗ್ಯಾಪ್ ಬಿಟ್ಕೊಂಡಿದ್ದೀನೋ ಅಷ್ಟೇ ಗ್ಯಾಪ್ಗೆ ಈ ಥರ ಮತ್ತೆ ನೀಡಲ್ನ ತರ್ತೀನಿ. ಮತ್ತೆ ಒಂದು ಲಾಕ್ ಮಾಡ್ಕೋತೀನಿ. ಈಗ ಒಂದು 3ರಿಂದ 4 ಸಲ ಈ ಥರ ಸುತ್ಕೋಬೇಕು. ಮತ್ತೆ ಸೇಮ್ ಅಷ್ಟೇ ಪಾಯಿಂಟಷ್ಟು ಗ್ಯಾಪ್ ಬಿಟ್ಕೊಂಡು ಮತ್ತೆ ನೀಡಲನ್ನು ಇಲ್ಲಿ ತರ್ತೀನಿ. ಇಲ್ಲೂ ಕೂಡ ಲಾಕ್ ಮಾಡ್ಕೋಬೇಕು. ಇಲ್ಲೂ ಕೂಡ ಸೇಮ್ ಇದೇ ಥರ ಸುತ್ಕೊಳ್ಳಿ. ಸುತ್ಕೊಂಡು ಒಂದು ಲಾಸ್ಟಲ್ಲಿ ಈ ಥರ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡ್ಮೇಲೆ ಬ್ಯಾಕ್ ಸೈಡಿಂದ ಈ ಥರ ನೀಡಲನ್ನು ಚುಚ್ಚಿ ಜರಿ ಥ್ರೆಡನ್ನು ಕೆಳಗಡೆ ತಂದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ. ಈಗ ಕುಚ್ಚು ಸಮವಾಗಿ ನೋಡಿಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ಇದು ಒಂಥರ ಜಡೆ ಟೈಪ್ ಅನಿಸುತ್ತೆ, ಆದರೆ ಎಣ್ಕೆ ಬರಲ್ಲ. ನೋಡೋಕ್ಕೆ ಸೇಮ್ ಅದೇ ಥರ ಕಾಣಿಸುತ್ತೆ. ಇದು ಮೇಲ್ಗಡೆ ಆದರೂ ಇರ್ಬೋದು ಈ ಥರ, ಇಲ್ಲ ಅಂದರೆ ಈ ಥರ ಕೆಳಗಡೆ ಕೂಡ ಹಾಕ್ಕೋಬೋದು. ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಸೀರೆ ಪೂರ್ತಿ ಈ ಥರ 1/2 ಇಂಚ್ಗೆ ಒಂದು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ 350 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಓಕೆ, ನೋಡಿ 5 ಡಿಸೈನ್ಗಳು ಕಂಪ್ಲೀಟ್ ಆಗಿದೆ. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ, ಹಾಗೆ ನೋಡೋದಕ್ಕೂ ಕೂಡ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಬ್ರೈಡಲ್ ಬೇಬಿ ಕುಚ್ಚು ಅಂತ ಹೇಳ್ಬೋದು ಈ ಡಿಸೈನ್ಗಳಿಗೆ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರ್ತವೆ ಎಲ್ಲ ಡಿಸೈನ್ಗಳು. ಹಾಗೆ ಎಲ್ಲ ತರಹದ ಸೀರೆಗಳಿಗೂ ಹಾಕ್ಕೋಬೋದು ಈ ಥರ ಕುಚ್ಚುಗಳನ್ನು. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಎಲ್ಲ ಡಿಸೈನ್ಗಳಲ್ಲೂ ಕೂಡ ನಾನು ಡಬಲ್ ಕಲರ್ನ ಯೂಸ್ ಮಾಡಿ ಕುಚ್ಚನ್ನು ಕಟ್ಕೊಂಡಿದ್ದೀನಿ. ಒಂದೇ ಕುಚ್ಚಲ್ಲಿ ಡಬಲ್ ಕಲರ್ ಬೇಕಂದರೆ ಈ ಥರ ಡಿಸೈನ್ಗಳನ್ನು ಟ್ರೈ ಮಾಡಿ. ಈ ಒಂದು ವಿಡಿಯೋ ನೋಡಿದರೆ ಸಾಕು, ನಿಮಗೆ 5 ಕುಚ್ಚುಗಳನ್ನು ಕಲ್ಕೋಬೋದು. 5 ಸೀರೆಗಳಿಗೂ ಕೂಡ ಕಂಪ್ಲೀಟ್ ಆಗುತ್ತೆ.
ಇವತ್ತಿನ ಈ ಎಲ್ಲ ಡಿಸೈನ್ಗಳಿಗೂ 300ಇಂದ 350ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಮಾಡ್ಕೋಬೋದು. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.